ಪಂತನಹಳ್ಳಿ ಸರ್ವೆ ನಂಬರ್ 104/1ರಲ್ಲಿ ದಶಕಗಳಿಂದ ವಾಸಿಸುತ್ತಿರುವ 30ಕ್ಕೂ ಹೆಚ್ಚು ಕುಟುಂಬಗಳ ಬದುಕು ಅತಂತ್ರ. ಸರ್ವೆ ಕಾರ್ಯಕ್ಕೆ ವಿರೋಧಿಸಿ ಗ್ರಾಮಸ್ಥರು ಮತ್ತು ಅರ್ಜಿದಾರರ ನಡುವೆ ವಾಗ್ವಾದ. ಸರ್ವೆ ಮಾಡದೆ ಹಿಂತಿರುಗಿದ ಅಧಿಕಾರಿಗಳು. ಪಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 104/1ರಲ್ಲಿ ದಶಕಗಳಿಂದ ವಾಸಿಸುತ್ತಿರುವ 30ಕ್ಕೂ ಹೆಚ್ಚು ಬಡ ಕುಟುಂಬಗಳ ಬದುಕು ಅತಂತ್ರ ಸ್ಥಿತಿಗೆ ತಲುಪಿದ್ದು, ಈ ಜಮೀನನ್ನು ತಕ್ಷಣ ಗ್ರಾಮ ಠಾಣಾ ಎಂದು ಘೋಷಿಸಿ ಹಕ್ಕುಪತ್ರಗಳನ್ನು ವಿತರಿಸಬೇಕು ಎಂದು ಸ್ಥಳೀಯ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂತನಹಳ್ಳಿ ಸರ್ವೆ ನಂಬರ್ 104/1ರಲ್ಲಿ ಸುಮಾರು 2 ಎಕರೆ 22 ಗುಂಟೆ ಜಾಗದಲ್ಲಿ 30ಕ್ಕೂ ಹೆಚ್ಚು ಕುಟುಂಬಗಳು ದಶಕಗಳಿಂದ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಇಲ್ಲಿ ರಸ್ತೆ, ನೀರಿನ ಸೌಲಭ್ಯ, ವಿದ್ಯುತ್ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲಾಗಿದೆ. ಈ ಜಮೀನಿನ ಸಂಬಂಧ ರಾಮಚಂದ್ರಪ್ಪ ಎಂಬುವವರು ಹೂಡಿದ್ದ ನ್ಯಾಯಾಲಯದ ದಾವೆ ಬಹುತೇಕ ವಜಾಗೊಂಡಿದ್ದರೂ ಸ್ಥಳೀಯ ಕುಟುಂಬಗಳ ಮೇಲೆ ಒತ್ತುವರಿ ತೆರವು ಹಾಗೂ ಖಾತೆ ಬದಲಾವಣೆಗೆ ನಿರಂತರ ಒತ್ತಡ ಹೇರಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಂದು ಜಮೀನಿನ ಸರ್ವೆ ಕಾರ್ಯ ನಡೆಸಲು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ ವೇಳೆ ಗ್ರಾಮಸ್ಥರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಅರ್ಜಿದಾರರ ನಡುವೆ ತೀವ್ರ ವಾಗ್ವಾದ ನಡೆದಿದ್ದು, ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸರ್ವೆ ನಡೆಸದೆ ಹಿಂತಿರುಗಿದ್ದಾರೆ. ಇನ್ನು ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪದೇ ಪದೇ ಮನವಿ ಸಲ್ಲಿಸಿದರೂ ಕೂಡ ಕೇವಲ ತನಿಖೆಯ ಭರವಸೆ ಸಿಗುತ್ತಿದೆಯೇ ಹೊರತು ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಮೂಲ ನಿವಾಸಿಗಳ ಮಹಾಸಭಾ ಜಿಲ್ಲಾಧ್ಯಕ್ಷ ನಾಗರಾಜ್, ಸುಬ್ರಹ್ಮಣಿ, ಕೋಟೆ ಶ್ರೀನಿವಾಸ್, ವೆಂಕಟೇಶ್ ಗೌಡ, ಮಂಜುಳಾ ಶ್ರೀನಿವಾಸ್, ಜಗದೀಶ್, ರಾಮಚಂದ್ರಪ್ಪ, ನವೀನ್, ಗ್ರಾಮಸ್ಥರಾದ ಸುಬ್ರಾಯಪ್ಪ, ಕುಮಾರ್, ವಿಜಿ, ರತ್ನಮ್ಮ, ಮಣಿ, ವೆಂಕಟೇಶ್, చంద్రప్ప, జగన్నాథ్ సేరిదంతే ఇతర ముఖండరు ಹಾಗೂ స్థಳೀಯರು ఇద్దరు. మేము 70-80 ఏళ్ళ వచ్చి ఊర్లోకి సురుకు తోసి ఇళ్ళు కట్టినాము, గుడిసెలు వేసుకొని కాపురం చేసినాము. నాకు 10 మంది బిడ్డలు ఈడే డెలివరీ అయ్యి ఈడే పెంపాయిండేవాళ్ళు. ఈ పొద్దు ఇచ్చిపోమంటే మేము ఎక్కడ పోయే స్వామి చెప్పండి మీరే, మేము ఎట్లా బతకల్లా? ఇప్పుడు ఆ స్వామి అంతా వచ్చి మాకు గ్రామ ట్యాంకు చేసిస్తా ఉన్నారు. అట్లా అని చెప్తా ఉన్నాం స్వామి. మా తాత మా అవ్వ ఇక్కడ ఉన్నారు. వాళ్ళ తర్వాత మా అమ్మ మా నాయన, వాళ్ళ తర్వాత మేము 3వ తరం మేము ఉండాము. ఇప్పుడు వచ్చి మాకు ఇడండా అని పట్టుకుంటా ఉన్నారు. మేము ఎక్కడ పోవాలా? బిడ్లు పాపలు వేసుకొని మేము ఏడపోయి బతకల్లా? ఆ పొద్దు వాళ్ళు ఎవరు లేదు. ఇప్పుడు వచ్చి మాదంటే మేము ఎక్కడ పోయేది? అందుకు మీరు ఇందులో చేరి మాకు పంచాయతీ చేసి మా ఇంట్లో మాకు చేసిస్తే చాలని చెప్పి అడుక్కుంటాను అంతే. ನಮಸ್ಕಾರ. ಕೋಟೆ ಶ್ರೀನಿವಾಸ್ ಅಂತ. ಏನು ಇವತ್ತು ನಾವು KGF ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಪಂತನಹಳ್ಳಿ ಗ್ರಾಮದಲ್ಲಿದ್ದೀವಿ. ಏನಂದರೆ ಇಲ್ಲಿ ನಾವು ಕಾಣ್ತಾ ಇರ್ಬೋದು, ಸರ್ವೆ ನಂಬರ್ 104/1ರಲ್ಲಿ ಏನು 1977ರಲ್ಲಿ ಈ ಗ್ರಾಮದ ಒಬ್ಬರು ಈ ಸರ್ವೆ ನಂಬರ್ನ ಒಬ್ಬರು ಅವರು ಇವರಿಗೆ ಕ್ರಯ ಮಾಡಿ ಕೊಟ್ಟಿರುವಂಥ ಕ್ರಯಪತ್ರ ಇದೆ. ಆ ಕ್ರಯಪತ್ರದಂತೆ ಈ ಗ್ರಾಮ ಒಂದು ಸೃಷ್ಟಿಯಾಗುತ್ತೆ. ಗ್ರಾಮ ಸೃಷ್ಟಿಯಾಗಿ ಸುಮಾರು 50 ವರ್ಷಗಳಿಗೂ ಮೇಲ್ಪಟ್ಟು ಈ ಗ್ರಾಮ ಸೃಷ್ಟಿಯಾಗಿ ಇವತ್ತು ಏನು ನಾವು ಕಾಣ್ತಾ ಇರ್ಬೋದು, ಇಲ್ಲಿ ವಯಸ್ಸಾದಂಥ ಒಂದು 90 ವರ್ಷದ ಅಜ್ಜಿ ಮತ್ತು ಇವರುಗಳೆಲ್ಲ ಕಾಣ್ತಾ ಇರ್ಬೋದು. ಈಗ ಇವರ ಒಂದು ಗಂಡಂದರು, ಇವರ ತಂದೆಯಂದರು, ಇವರೆಲ್ಲ ಈ ಗ್ರಾಮದಲ್ಲಿ ಈ ಜಮೀನನ್ನು ಕೊಂಡುಕೊಂಡು ಈ ಜಮೀನಿನ ಒಂದು ಮಾಲೀಕರಾಗಿ ಇವರು ಇಲ್ಲಿ ವಾಸ ಮಾಡಿಕೊಂಡು ಸುಮಾರು 50-60 ವರ್ಷಗಳಿಂದ ವಾಸವಾಗಿದ್ದಾರೆ. ಬಟ್ ಏನಂದರೆ ಇಲ್ಲಿ ಅವರ ಒಂದು ಗ್ರಾಚಾರನೋ ಏನೋ ಗೊತ್ತಿಲ್ಲ. ಇಲ್ಲಿನ ಆಡಳಿತ, ತಾಲೂಕು ಆಡಳಿತ ಇದನ್ನು ಈಗಾಗಲೇ ಗ್ರಾಮ ಠಾಣಾ ಮಾಡಬೇಕಾಗಿದ್ದ ತಾಲೂಕು ಆಡಳಿತ ಏನಿದೆ, ಇವತ್ತು ಈ ದುರಾವಸ್ಥೆಗೆ ಸಂಪೂರ್ಣ ತಾಲೂಕು ಆಡಳಿತನೇ ಇದಕ್ಕೆ ನೇರ ಹೊಣೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಈಗಾಗಲೇ ಆ ಸರ್ವೆ ನಂಬರು ಪೋಡಿ ದುರಸ್ತಿಯಾಗಿ ಅವ್ರಗಳಿಗೆ ಗ್ರಾಮ ಠಾಣಾ ಆಗಬೇಕಾಗಿರುವಂಥ ಸಂದರ್ಭದಲ್ಲಿ ಅವರು ಬೇರೆಯವರ ಅವರ ತಂದೆಯವರ ಹೆಸರಿನಲ್ಲಿರುವಂಥ ಜಮೀನನ್ನು ಅವರು ತನ್ನ ಮಗಳಿಗೆ ಏನು ದಾನಪತ್ರ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರಿಗೂ ಮಾಡಿಕೊಟ್ಟು ಇವ್ರಿಗೂ ಮಾಡಿಕೊಟ್ಟು ಇದು ಸುಮ್ಮನೆ ಒಂದು ತಲಾಟೆ ಕೆಲಸ ಮಾಡಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ಕೊಂಡಿದ್ದಾರೆ. ಆದರೆ ನಾವು ತಾಲೂಕು ಆಡಳಿತಕ್ಕೆ ಈ ಮೂಲಕ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ತಾಲೂಕು ಆಡಳಿತ ಹಾಗೂ ಮಾನ್ಯ ಶಾಸಕರಾದಂಥ ರೂಪಾ ಮೇಡಮ್ ಅವರು ಕೂಡಲೇ ಈ ಗ್ರಾಮದವರ, ಪಂತನಹಳ್ಳಿ ಗ್ರಾಮದವರ ಒಂದು ಮನವಿಗೆ ಸ್ಪಂದಿಸಿ ದಯಮಾಡಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಹಾಗೂ ಮಾನ್ಯ ತಾಲೂಕು ತಹಸೀಲ್ದಾರರಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ MR ರವಿಕುಮಾರ್ ಸರ್ರಲ್ಲಿ ನಾವು ಮನವಿಯನ್ನು ಮಾಡ್ಕೊತೀವಿ. ಈ ಕೂಡಲೇ ತಾವು ಎಚ್ಚೆತ್ತು ಏನು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು
ಈಗಾಗಲೇ ಮೂಲ ಸೌಕರ್ಯದ ಅಡಿಯಲ್ಲಿ ಈ ಗ್ರಾಮಕ್ಕೆ ಸಿ ರಸ್ತೆ ಮತ್ತೆ ಗಂಗಾ ಕಲ್ಯಾಣ ಎಲ್ಲ ಏರ್ಪಾಟನ್ನ ಮಾಡಿದಿರಿ. ದಯವಿಟ್ಟು ತಮ್ಮಲ್ಲಿ ಈ ಒಂದು ಮನವಿಯನ್ನ ಮಾಡ್ಕೊಂತೀವಿ. ಈ ಗ್ರಾಮದ ಇಷ್ಟು ಜನ ಬಡವರಿಗೆ, ನಿರ್ಗತಿಕರಿಗೆ ಈ ಒಂದು ಜಾಗನ ಗ್ರಾಮ ಠಾಣಾಗೆ ವಹಿಸಿ ಇವರಿಗೆ ಹಕ್ಕುಪತ್ರಗಳನ್ನ ಈ ಕೂಡಲೇ ಕೊಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ತಾಲೂಕು ಆಡಳಿತ ಶಾಸಕರಲ್ಲಿ ನಾವು ಈ ಕೂಡಲೇ ಮನವಿಯನ್ನ ಮಾಡ್ತೇವೆ. ಇಲ್ಲವಾದಲ್ಲಿ ನಾವು ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಏನು ಈಗ ವಿಧಾನಸಭಾ ಅಧಿವೇಶನ ಮುಗೀತದೆ, ಮಾನ್ಯ ಶಾಸಕರು ಇಲ್ಲಿ ಭೇಟಿ ಕೊಡದೆ ಹೋದಲ್ಲಿ ಮಾನ್ಯ ಶಾಸಕರ ಮನೆ ಮುಂದೆನೆ ಈ ಗ್ರಾಮಸ್ಥರ ಪರವಾಗಿ ಎಲ್ಲ ಗ್ರಾಮಸ್ಥರನ್ನು ಕೂಡಿ ಹಾಕೊಂಡು ಶಾಸಕರ ಮನೆ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಕೈಗೊಳ್ತೀವಿ ಅಂತ ಈ ಮೂಲಕ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾನು ಪಂತನಹಳ್ಳಿ ನಿವಾಸಿಯಾದ ಸುಬ್ರಹ್ಮಣ್ಯ ಅಂತ. ನನಗೆ ಸುಮಾರು 47 ವರ್ಷ ವಯಸ್ಸಾಗಿದೆ. ನಮ್ಮ ತಾತ ಕಾಲದಿಂದ ಇಲ್ಲಿ ವಾಸವಾಗಿರ್ತೀವಿ ನಾವು. ಇವರು ರಾಮಚಂದ್ರ ಗಂಗಪ್ಪನವರ ಹತ್ರ ನಾವು ಈ ಜಮೀನನ್ನು ಕೊಂಡ್ಕೊಂಡಿರ್ತೀವಿ. ಇವರು ಬೇರೆಯವರಿಗೆ ಸಬ್ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ನಾವು ಇವ್ರ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ಮನೆಗಳು ನಿರ್ಮಾಡ್ಕೊಂಡು ಮತ್ತೆ ಗ್ರಾಮ ಠಾಣಾ ಅಂತ ಪಾಣಿಯಲ್ಲಿ, ಕೈ ಬರಹ ಪಾಣಿಯಲ್ಲಿ ನಾವು ಆಲ್ರೆಡಿ ಬರವಣಿಗೆ ಮಾಡಿರ್ತೀವಿ. ಆದರೆ ಈ ಕಂಪ್ಯೂಟರ್ ಪಾಣಿ ಯಾವಾಗ ಬಂತು ಅವಾಗ ಇದು ಏನಾಗುತ್ತೆ ಅಂದರೆ, ಇದು ನಮ್ಮ ಹೆಸರಿಗೆ ಇರೋದಿಲ್ಲ, ಗ್ರಾಮ ಠಾಣಾ ಅಂತ ಬರೋದಿಲ್ಲ. ಇದೇನು ಮಾಡ್ತಾರೆ, ರಾಮಚಂದ್ರಪ್ಪಗೆ ಪಾಣಿ ಮಾಡ್ತಾರೆ. ರಾಮಚಂದ್ರಪ್ಪ ಪಾಣಿ ಮಾಡಿದ್ಮೇಲೆ ಊರಲ್ಲಿ ಬಂದು ಗಲಾಟೆ ಮಾಡ್ತಾರೆ. ಅವರು ಗಲಾಟೆ ಮಾಡಿ ನಮ್ಮ ಮನೆಗಳು ಖಾಲಿ ಮಾಡಿ ಅಂತ ನಮ್ಮ ಮೇಲೆ ಜಗಳ ಮಾಡ್ತಾರೆ. ಆಗ ನಾವು ಕಮಿಷನರ್ಗೆ ಒಂದು ಲೆಟರ್ ಕೊಡ್ತೀವಿ. ಆವಾಗ ವರದಿಯನ್ನು ಆಧರಿಸಿ ಅವ್ರೇನು ಮಾಡ್ತಾರೆ, ಒಂದು ರಿಪೋರ್ಟ್ ಹಾಕಿ ಇದಕ್ಕೆ ಅವನು ಏನು ಮಾಡ್ತಾನೆ, JMCF ಕೋರ್ಟ್ಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಏನಾಗುತ್ತೆ ಅಂದರೆ ಅವನು ಹಾಕಿದ್ದಂಥ ಇದನ್ನು ಡಿಸ್ಮಿಸ್ ಆಗುತ್ತೆ. ಮತ್ತೆ ಮೇಲೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾನೆ. ಆ ಕೋರ್ಟಲ್ಲಿ ಕೂಡ ಊರ ಪರನೇ ಡಿಸ್ಮಿಸ್ ಆರ್ಡರ್ ಬರುತ್ತೆ. ಮತ್ತೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾನೆ. 3 ಕೋರ್ಟಲ್ಲಿ ಕೂಡ ನಮ್ಮ ಪರನೇ ಆಗಿದೆ. ಇದ್ರ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ, ತಹಸೀಲ್ದಾರ್ಗೆ ಒಂದು ಅರ್ಜಿ ಹಾಕ್ತೀವಿ. ಇದನ್ನು ವಜಾ ಮಾಡಬೇಕು, ಪಾಣಿ ವಜಾ ಮಾಡಿ ನಮಗೆ ಗ್ರಾಮಸ್ಥರಿಗೆ ಗ್ರಾಮ ಠಾಣಾ ಸೇರಿಸ್ಬೇಕು ಅಂತ ಒಂದು ಅರ್ಜಿಯನ್ನು ಹಾಕ್ತೀವಿ. ಆಗ ಅವರು ಯಾವುದೇ ಇದು ಮಾಡ್ದಿರ ಇದು ಕಳೆದು ನಮಗೆ ಜಾಸ್ತಿ ತೊಂದರೆ ಆಗ್ತದೆ. ಪದೇ ಪದೇ ಬರೋದು, ಅವರು ಊರಲ್ಲಿ ನುಗ್ಗಿ ಮನೆಗಳಲ್ಲಿ ಖಾಲಿ ಮಾಡಿ ಅಂತ ನಮ್ಮ ಮೇಲೆ ತಗಾದೆ ಮಾಡಿರ್ತಾರೆ. ಇದ್ರ ಪ್ರಕಾರ ನಾವು AC ಒಂದು ಲೆಟರ್ ಹಾಕಿರ್ತೀವಿ. ಮೊನ್ನೆ ಸುಮಾರು ಅಂದರೆ ಒಂದು 7-8 ತಿಂಗಳಾಗಿರುತ್ತೆ. ಅದು ಕೂಡ ಇದೆ ನಮ್ಮ ಹತ್ರ ದಾಖಲೆ, ಅದು ಹಾಕಿರ್ತೀವಿ. ಮತ್ತೆ ಇದು ಕೋರ್ಟಲ್ಲಿ ತೀರ್ಪು ಆದಮೇಲೆ ನಾವೇನು ಮಾಡ್ತೀವಿ, ಇದು ಯಾರಿಗೂ ಇದು ಪಾಣಿ ಮಾಡಬಾರ್ದು, ಇದು ನಮ್ಮ ಕೋರ್ಟಲ್ಲಿ ಆಗಿದೆ, ಅದ್ರ ಪ್ರಕಾರ ಯಾವುದು ಸರ್ವೆ ಕೂಡ ಮಾಡಬಾರ್ದು ಅಂತ ನಾವು ಒಂದು ಅಬ್ಜೆಕ್ಷನ್ ಲೆಟರ್ ಹಾಕ್ತೀವಿ. ಆದರೆ ಕೂಡ ಇದು ಹಾಕಿದ್ದು 1 ತಿಂಗಳಲ್ಲಿ ಏನು ಮಾಡ್ತಾರೆ, ಬೇರೆಯವ್ರಿಗೆ ದಾನ ಪತ್ರನ ಮಾಡ್ತಾರೆ. ಇವರು ಯಾರು, ರಾಮಚಂದ್ರಪ್ಪನವರು ವಿಜಯಲಕ್ಷ್ಮಿ ಎಂಬವ್ರಿಗೆ ಅವ್ರೇನು ಮಾಡ್ತಾರೆ, ವೋಟರ್ ID ಚೇಂಜ್ ಮಾಡಿಕೊಂಡು ಅವ್ರ ತಂಗಿ ಆದವರು ಇವ್ರೇನು ಮಾಡ್ತಾರೆ, ವಿಜಯಲಕ್ಷ್ಮಿ ಅನ್ನೋರಿಗೆ ದಾನ ಪತ್ರನ ಮಾಡ್ತಾರೆ. ಆ ಪ್ರಕಾರ ನಾವು ವಜಾ ಮಾಡಿ ಅಂತ ನಾವು ಆಲ್ರೆಡಿ ತಹಶೀಲ್ದಾರ್ಗೆ, AC ಸಹಾಯಕ ಕಮಿಷನರ್ಗೆಲ್ಲ ಕೊಟ್ಟಿರ್ತೀವಿ. ಇವರು ಯಾವುದೇ ಕ್ರಮ ಜರುಗಿಸಿರೋದಿಲ್ಲ. ನಾವು ಪದೇ ಪದೇ ಹೋಗಿ ಕೇಳಿದ್ರು ಕೂಡ, ಕೇಸ್ ವರ್ಕರ್ಗೆ ಕೊಟ್ಟರು ಕೂಡ ಅವ್ರ ಫೈಲನ್ನು ಎಲ್ಲ ಮೂವ್ ಮಾಡೋದಿಲ್ಲ, ಏನೂ ಇಲ್ಲ, ಯಾರಿಗೂ ಕೊಡೋದಿಲ್ಲ. ನಾವು ಕೇಳಿದಾಗ ಕೊಟ್ಟಿದ್ದೀವಿ ಅಂತಾರೆ ಹೊರತು ಅಲ್ಲಿ AC ಆಫೀಸ್ಗೆ ಕಳಿಸಿದ್ದೀವಿ ಅಂತಾರೆ, ಅಲ್ಲಿ ಹೋದ್ರೆ ಕೊಟ್ಟಿಲ್ಲ. ಸುಮಾರು ಇವಾಗ 6-7 ತಿಂಗಳಿಂದ ಇದೇ ಕುಲಕಸಬವಾಗಿ ಹೋರಾಡ್ತಾ ಇದ್ದೀವಿ. ಆದರೆ ನಮ್ಗೆ ಯಾವುದು ನ್ಯಾಯ ದೊರಕಿಲ್ಲ. ಮೇಡಮ್ ಗಮನ ಕೂಡ ತಂದಿದ್ವಿ. ಮೇಡಮ್ ಕೂಡ 2-3 ಸಲ ಮೀಟಿಂಗ್ ಮಾಡಿ ಇದು ಏನಾಗಿದೆ ಊರ್ದು ಅಂತ ಮೀಟಿಂಗಲ್ಲಿ ಕೂಡ ಹೇಳಿರ್ತಾರೆ. ಆದರೂ ಕೂಡ ಇವರು ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಿಲ್ಲ. ಆದರೂ ಇವತ್ತು ADLR ಕೂಡ ಒಂದು ಫೈಲನ್ನು ಕಳಿಸಿರ್ತೀವಿ ನಾವು. ಈ ವಾರದಲ್ಲಿ ಫೈಲ್ ಕಳಿಸಿದ್ರೆ ಅವ್ರು ಏನು ಹೇಳ್ತಾರೆ, ಈಗ ಸರ್ವೆಗೆ ಬಂದಿದ್ದಾರೆ, ಅವ್ರಿಗೆ ಅಡ್ಬಸ್ ಮಾಡೋಕ್ಕೆ ಬಂದಿದ್ದಾರೆ, ಆಗ ನಾವು ಈ ಮನೆಗಳಿದ್ದಾವೆ ಮಾಡಬಾರ್ದು ಅಂತ ಇದು ಮಾಡಿರ್ತೀವಿ. ಈ ADLRಗೆ ಫೈಲೇ ಬಂದಿಲ್ಲ ಅಂತ ಹೇಳ್ತಾರೆ ಅವರು. ಆ ಥರ ಪರಿಸ್ಥಿತಿ. ಈಗ ದಯವಿಟ್ಟು ಇದನ್ನ ಗ್ರಾಮ ಠಾಣಾಗೆ ಮಾಡಿ ನಮಗೆ ಇಲ್ಲಿರೋ ಎಲ್ಲ ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮ ಮೂಲಕ ಅಂತ ನಾವು ಬೇಡ್ಕೊಂತೀವಿ. ನಾವು ಸುಮಾರು 70 ವರ್ಷದಿಂದ ಇದ್ದೀವಿ ಇಲ್ಲಿ. ಎಲ್ಲ 30 ಮನೆ ಇದೆ ಇಲ್ಲಿ, 30 ಮನೆಗಳಿದಾವೆ. 70 ವರ್ಷದಿಂದ ಕಾಲ ಇಲ್ಲಿ 3 ತಲಾರುಗಳು ಆಗಿದ್ದಾವೆ. ಮೂಲ ಅಜ್ಜಿ ನೋಡಿ, ಅವರು ಮೂಲ ಆಯಮ್ಮರಿಗೆ 90 ವರ್ಷ ಆಗಿದೆ ವಯಸ್ಸು. ನಾವು ಇದು ಮೊದಲು ಹೋಗಿ ತಾಲೂಕು ಕಚೇರಿ ಮುಂದ್ಗಡೆ ಹೋಗಿ ತಹಸೀಲ್ದಾರ್ ಮೇಡಮ್ ಕೂಡ ಎಲ್ಲರೂ ಊರು ಸಮ್ಮುಖದಲ್ಲಿ ಹೋಗಿ ಎಲ್ಲ ಹೇಳಿರ್ತೀವಿ. ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಹೊರತು ಇದುವರೆಗೂ ಮೇಡಮ್ ಮಾಡಿಲ್ಲ. ನಿನ್ನೆ ಕೂಡ ಹೋಗಿದ್ದೀನಿ ತಹಸೀಲ್ದಾರ್ ಮೇಡಮ್ ಹತ್ರ. ಮೇಡಮ್ ಈ ಥರ ಆಗಿದೆ, ಸರ್ವೇರ್ ಬರ್ತಾ ಇದೆ, ಅವ್ರು ಅಡ್ಬಸ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂದರೆ ಆಯ್ತು ಮಾಡಲಿ ಬಿಡಿ ಅಂದರು. ಮತ್ತೆ ನಾವು ಏನಕ್ಕೆ ಮೇಡಮ್ ಈ ಅರ್ಜಿ ಪ್ರಕ್ರಿಯೆ ಏನಕ್ಕೆ ಇದು ನಾವು ಹಾಕಿದ್ದೀವಲ್ಲ ಅದಕ್ಕೆ ವಜಾ ಮಾಡು, ಇಲ್ಲಾಂದ್ರೆ ನಮ್ಗೆ ಎಂಡಸ್ಮೆಂಟ್ ಕೊಡು ಅಂದ್ರೆ ಕೂಡ ಕೊಟ್ಟಿಲ್ಲ ಅವರು. ಇದೇ ಬಂದು ತಗಾದೆ ಮಾಡೋದು, ಸರ್ವೆ ಮಾಡೋದು, ಅಡ್ಬಸ್ ಮಾಡಕ್ಕೆ ಬರ್ತದೆ. ಅವ್ರ ಮೇಲೆ ಇವ್ರ ಮೇಲೆ ಖಾತಾಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಗ್ರಾಮ ಠಾಣಾ ಸೇರಿಸಬೇಕು. ನಮ್ಮ MLA ಮೇಡಮ್ಗೂ ಮೂಲಕ ಕೇಳ್ಕೊಂತೀನಿ, ನಿಮ್ಮ ಮೂಲಕ ಇವ್ರ ಗಮನಕ್ಕೆ ತಂದು ಇದನ್ನು ಗ್ರಾಮ ಠಾಣಾ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀವಿ. ಇಲ್ಲವಾದಿದ್ದಲ್ಲಿ ನಾವು ಸುಮಾರು 1ನೇ ತಾರೀಕಿಂದ ಇದರ ಪ್ರಕ್ರಿಯೆಯನ್ನು ನಡೆದಿಲ್ಲ ಅಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ MLA ಮೇಡಮ್ ಮನೆ ಮುಂದ್ಗಡೆ ನಾವು ಹೋರಾಟವನ್ನು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ.